ಮುಸ್ಲಿಮರ ಬಂಡಾಯ ಈ ಕಡೆ ಎಸ್ಎಸ್ಎಂಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಬೈ ಎಲೆಕ್ಷನ್ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಹತ್ತಾರು ಸವಾಲುಗಳು ಎದುರಾಗ್ತಾ ಇರುವಂತದ್ದು. ಟಿಕೆಟ್ ಏನೋ ಘೋಷಣೆ ಆಯಿತು, ಆದರೆ ಮುಸ್ಲಿಮರ ಬಂಡಾಯದ ದೊಡ್ಡ ತಲೆಬಿಸಿ ಇದೀಗ ಮಲ್ಲಿಕಾರ್ಜುನ್ ಅವರಿಗೆ ಇರುವಂಥದ್ದು. ಗೆಲ್ಲೋದಕ್ಕೆ ಹತ್ತಾರು ಸವಾಲುಗಳು ಕೂಡ ಎದುರಾಗ್ತಾ ಇದೆ. ಹಿಂದೆ ಕೂಡ ವಾರ್ನ್ ಮಾಡಿದ್ರು, ಟಿಕೆಟ್ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು, ನಾವೇ ಏನೋ 50,000 ಮತಗಳ ಅಂತರದಲ್ಲಿ ನಿಮ್ಮನ್ನು ಸೋಲಿಸ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಸವಾಲನ್ನು ಹಾಕಿದ್ರು. ಇನ್ನು ಚುನಾವಣೆಯಲ್ಲಿ ಮಗನ ಗೆಲ್ಲಿಸಿಕೊಳ್ಳಬೇಕಾದಂತಹ ಚಾಲೆಂಜ್, ಬಹುದೊಡ್ಡ ಚಾಲೆಂಜ್ ಇದೀಗ ಮಲ್ಲಿಕಾರ್ಜುನ್ ಅವರ ಮುಂದೆ ಇದೆ. ಎಲ್ಲರೂ ಕೂಡ ಒಮ್ಮತದಿಂದ ಸಮರ್ಥಗೆ ಟಿಕೆಟ್ ನೀಡಿ ಅಂತ ಕೇಳ್ಕೊಂಡಿದ್ದಾರೆ ಕೂಡ. ಅದರಂತೆ ಟಿಕೆಟ್ ನೀಡಲಾಗಿದೆ ಅಂತ ಕೂಡ ಹೇಳಿರುವಂಥದ್ದು ಮಲ್ಲಿಕಾರ್ಜುನ್. ಸಮರ್ಥಗೆ ಟಿಕೆಟ್ ನೀಡೋದಕ್ಕೆ ಎಲ್ಲರಿಂದಲೂ ಕೂಡ ಒಮ್ಮತ ವ್ಯಕ್ತವಾದ ಬೆನ್ನಲ್ಲೇ ಟಿಕೆಟ್ ಅನ್ನ ನೀಡಿರುವಂಥದ್ದು. ಸಿಎಂ, ಡಿಸಿಎಂ ಸುರ್ಜೇವಾಲಾ ಸೇರಿ ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಸಮರ್ಥಗೆ ಟಿಕೆಟ್ ಅನ್ನ ನೀಡಲಾಗಿದೆ ಅಂತ ಕೂಡ ಹೇಳಿರುವಂಥದ್ದು. ನಾಳೆ ಸಿಎಂ, ಡಿಸಿಎಂ ಸಮ್ಮುಖದಲ್ಲಿ ನಾಮಿನೇಷನ್ ಕೂಡ ಆಗಲಿದೆ. ಮುಸ್ಲಿಮರ ಬಂಡಾಯ ಮಲ್ಲಿಕಾರ್ಜುನ್ಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಬೈ ಎಲೆಕ್ಷನ್ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಹತ್ತಾರು ಸವಾಲುಗಳಿದೀಗ ಮುಂದಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಇವತ್ತು ಬಿ ಫಾರಂ ನೀಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ನೀಡೋದಕ್ಕೆ ಎಲ್ಲರಿಂದಲೂ ಕೂಡ ಒಮ್ಮತ ವ್ಯಕ್ತವಾಗಿದೆ. ಒಮ್ಮತದಿಂದ ಬೆಂಗಳೂರಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸಿಎಂ, ಡಿಸಿಎಂ ಸುರ್ಜೇವಾಲಾ ಸೇರಿ ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿ ಘೋಷಣೆಯನ್ನ ಮಾಡಿರುವಂಥದ್ದು. ಎಲ್ಲರೂ ಕೂಡ ಒಮ್ಮತದಿಂದ ಸಮರ್ಥ್ಗೆ ಟಿಕೆಟ್ ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೂಡ ಸಚಿವ ಮಲ್ಲಿಕಾರ್ಜುನ್ ಅವರು ಹೇಳಿರುವಂಥದ್ದು. ಎಐಸಿಸಿ, ಕೆಪಿಸಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಅದರಂತೆ ಟಿಕೆಟ್ ನೀಡಲಾಗಿದೆ. ಎಲ್ಲರೂ ಕೂಡ ಒಮ್ಮತದಿಂದ ಸಮರ್ಥ್ಗೆ ಟಿಕೆಟ್ ನೀಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್. ಮುಸ್ಲಿಮರು ಹೋಗಿ ಪ್ರಭಾ ಅವ್ರ ಹತ್ರ ಮಾತನಾಡಿದ್ರು, ಅಲ್ಪಸಂಖ್ಯಾತರಿಗೆ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವುದೇ ರೀತಿಯಾದಂಥ ಈ ಮುಸ್ಲಿಮರ ಮಾತಿಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಕೊನೆಗೂ ಕೂಡ ಸಮರ್ಥ್ಗೆ ಇದೀಗ ಟಿಕೆಟ್ ಒಲ್ದು ಬಂದಿರುವಂಥದ್ದು. ತಮ್ಮ ತಾತ ಯಾವ ರೀತಿಯಾಗಿ ನಡೆಸ್ಕೊಂಡು ಬಂದರು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು, ಅದರಂತೆಯೇ ಅಂದರೆ ಶಾಮನೂರು ಶಿವಶಂಕರಪ್ಪ ಅವರು ಮುಸ್ಲಿಮರ ಒಂದು ಕೂಗನ್ನು ಕೇಳಿಸ್ಕೊಳ್ತಾ ಇದ್ರು. ಅಂದರೆ ಅವ್ರಿಗೂ ಕೂಡ ಏನೇ ಸಮಸ್ಯೆಗಳಾದರೂ ಏನಾದರೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಮುಸ್ಲಿಮರ ಮತಗಳು ಕೂಡ ಶಾಮನೂರ್ ಅವರಿಗೆ ಬೀಳ್ತಾ ಇತ್ತು. ಬಿಕಾಸ್ ಆ ಥರ ಒಂದು ರೀತಿಯಾಗಿ ಒಡನಾಟವನ್ನು ಅವ್ರು ಇಟ್ಕೊಂಡಿದ್ರು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಮನಸ್ತಾಪ ಉಂಟಾಗತ್ತಾ ಅನ್ನುವಂತಹ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಈ ಹಿಂದೆ ಟಿಕೆಟ್ ಯಾವಾಗ ಘೋಷಣೆ ಮಾಡದೇ ಇದ್ರೆ, ಸಮರ್ಥ್ಗೆ ಏನಾದರೂ ಇನ್ ಕೇಸ್ ಟಿಕೆಟ್ ಕೊಟ್ಟರೆ ಪ್ರಭಾ ಅವ್ರ ಹತ್ರ ಮಾತನಾಡಿದ್ರು, ಸವಾಲನ್ನು ಕೂಡ ಹಾಕಿದ್ರು ಮನೆ ಬಳಿ ಹೋಗ್ಬಿಟ್ಟು 50,000 ಮತದ ಅಂತರದಿಂದ ನಾವು ಗೆಲ್ತೀವಿ ಅಂತ. ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಐಸಿಸಿಯ ರಣಜಿತ್ ಸುರ್ಜೇವಾಲಾ ಅವರು ಮತ್ತು ಎಲ್ಲ ನಮ್ಮ ಮುಸಲ್ಮಾನ್ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಗೆಲ್ಲಿಸಬೇಕು ಅಂತ ದೃಷ್ಟಿಕೋನದಲ್ಲಿ ಮೊನ್ನೆ 2 ದಿವಸ ಮೀಟಿಂಗನ್ನು ಮಾಡಿ ಎಲ್ಲರ ಮನಸ್ಸು ಗೆದ್ದು ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮಗೆ ಸಮರ್ಥ್ ಅವರಿಗೆ ಬಿ ಫಾರಮನ್ನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಾನು ಎಐಸಿಸಿಗೆ ಮತ್ತು ನಮ್ಮ ಕೆಪಿಸಿಸಿಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಾಯಕರುಗಳಿಗೆ ತುಂಬುರದಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಎಲ್ಲರ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋಣ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ಬೇಕು. ಒಂದು ಕಡೆ ಬಿಜೆಪಿಯಿಂದ ಎಸ್ಟಿ ಸಮುದಾಯದ ಅಭ್ಯರ್ಥಿ ಟಿಕೆಟ್ ಕೊಟ್ಟಾರೆ, ಇನ್ನೊಂದು ಕಡೆಗೆ ನಿಮ್ಮ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು. ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ನಿನ್ನೆ ದಿವಸ ಕುಂತಾಗ ಎಲ್ಲರೂ ಸೇರಿ ರಾಜಿ ಸಂಧಾನನೇ ಮಾಡಿದರು. ರಾಜಿ ಸಂಧಾನ ಮೀನ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಹೈಕಮಾಂಡ್ಗೆ ಬಿಟ್ಟು, ಹೈಕಮಾಂಡ್ ಏನು ಪ್ರಾಪರ್ ಡಿಸಿಷನ್ ಅಂತಂತೋ ವಿಲ್ ಒಬೇ ಬೈ ದಿ ಹೈಕಮಾಂಡ್ ಅಂತೇಳ್ಬಿಟ್ಟೆ ಹೈಕಮಾಂಡ್ನವ್ರು ಬಿಟ್ಟ ಮೇಲೆ ಹೈಕಮಾಂಡ್ನವರು ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದು ಗೊಂದಲಗಳು ಏನಿಲ್ಲ. ನಮ್ಮಲ್ಲಿ ಎಲ್ಲ ಸಮಾಜದವರು ಎಲ್ಲರೂ ಅಣ್ಣ ತಮ್ಮಂದ್ರಂತೆ ಇದ್ದೀವಿ. ಯಾರ ಒಂದು ಮನಸ್ತಾಪನೂ ಇಲ್ಲ. ಏನು ಚುನಾವಣೆ ಅಂದಾಗ ಮತ್ತು ನಾನು ನಿಲ್ತೀನಿ ಅಂತ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲೇನು ಯಾರಿಗೂ ಏನೋ ಇದಿಲ್ಲ, ಎಲ್ಲರೂ ಕೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಏನು ನಮ್ಮ ಕಾಂಗ್ರೆಸ್ ಸಂಸ್ಕಾರ, ಅದರಲ್ಲಿ ಮುಖ್ಯವಾಗಿ ನಾವು ಕಾಂಗ್ರೆಸ್ ಫ್ಯಾಮಿಲಿಯವರು
40 ವರ್ಷದಿಂದ ನಮ್ಮ ತಂದೆಯವರು ಕಾಂಗ್ರೆಸ್ನಲ್ಲೇ ಇದ್ದು ದುಡಿದಿದ್ದಾರೆ, ಅದನ್ನು ಅವರು ಪರಿಗಣಿಸಿದ್ದಾರೆ. ಮತ್ತು ಅಲ್ಪಸಂಖ್ಯಾತರು ಅವರು ಕೇಳುವ ಹಕ್ಕಿದೆ, ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ದು ಏನು ತಪ್ಪಿಲ್ಲ. ಮತ್ತು ಎಲ್ಲರೂ ಇವತ್ತು ಒಮ್ಮತದಿಂದ ಸಮರ್ಥವ್ರಿಗೆ ಕೊಡ್ರಿ ಅಂತ ಹೇಳಿ ಮೇಲೆ ಹೈಕಮಾಂಡ್ ಹೋಗ್ತೀವಿ.